ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಕಾಲೇಜಲ್ಲಿ ಅಂದರೆ ಆದಿಚುಂಚನಗಿರಿ ಯೂನಿವರ್ಸಿಟಿ ಅಲ್ಲಿ ವಾಕಥಾನ್ ನಡೆಸ್ತಾಯಿದ್ರು. ಇದು ವಾಕಥಾನ್ ಏನಪ್ಪ ಅಂತ ಅಂದರೆ ಇದು ಆರ್ಗನ್ಸ್ನ ಡೊನೇಟ್ ಮಾಡಿ ಅಂತ ಹೇಳಿ ವಾಕಥಾನ್ ಅಂತ ನಡೆಸ್ತಾರೆ. ಅಂದರೆ ವರ್ಷ ಒಂದೊಂದು ಥೀಮ್ ಇಟ್ಕೊಂಡು ನಡೆಸ್ತಾರೆ. ಈ ವರ್ಷವೂ ಕೂಡ ಡೊನೇಟ್ ಆರ್ಗನ್ಸ್ ಅಂತ ಹೇಳಿ ಒಂದು ಥೀಮ್ ಇಟ್ಕೊಂಡು ವಾಕಥಾನ್ನ ಸ್ಟಾರ್ಟ್ ಮಾಡಿದರು. ನಾವು ಅದಕ್ಕೆ ಅಲ್ಲಿ ಎಲ್ಲರಿಗೂ ಎಲ್ಲ ಯೂನಿವರ್ಸಿಟಿ ಅಂದರೆ ನಮ್ಮ ಆದಿಚುಂಚನಗಿರಿ ಯೂನಿವರ್ಸಿಟಿಯವ್ರಿಗೆ ಎಲ್ಲರೂ ಕೂಡ ಬಂದು ಪಾರ್ಟಿಸಿಪೇಟ್ ಮಾಡಬೇಕಾಗತ್ತೆ. ಅಲ್ಲಿ ತುಂಬ ಜನ ಸೇರಿದ್ರು. 6:30ಗೆ ಬರೋಕ್ಕೆ ಹೇಳಿದರು, ಆದರೆ ನಾನು ಹೋಗೋಷ್ಟರಲ್ಲಿ 7:38 ಆಗೋಗಿತ್ತು. ಇನ್ನೂ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿರಲಿಲ್ಲ, ಎಲ್ಲ ಸ್ಪೀಚ್ ಇತ್ತು ಅಷ್ಟೇ. ಹಾಗೆ ಧ್ರುವ ಸರ್ಜಾ ಎಲ್ಲ ಬಂದಿದ್ದರು. ಧ್ರುವ ಸರ್ಜಾ, ಇನ್ನು MLA MPs ಎಲ್ಲ ಸ್ವಲ್ಪ ಜನ ಬಂದಿದ್ದರು. ಹಾಗೆ ನಮ್ಮ ಯೂನಿವರ್ಸಿಟಿ ಸ್ವಾಮೀಜಿ ಹಾಗೆ ಎಲ್ಲ ಡಿಗ್ನಿಟರೀಸ್ ಮಾತಾಡಿ ಆಮೇಲೆ ಈ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ದು. ಮತ್ತು ಆ ರೋಡ್ ಮೇಲೆ ನೋಡೋಕ್ಕೆ ಎಷ್ಟು ಖುಷಿ ಆಗ್ತಿತ್ತು ಅಂದರೆ, ಹಿಂದೆ ನೋಡಿದ್ರು ಜನ, ಮುಂದೆ ನೋಡಿದ್ರು ಜನ. ಅಂದರೆ ಒಂದು ಸೈಡ್ 2 ವೇ ಮಾಡಿದರು. ಹೈವೇ ಮೇಲೆ ನಾವು ನಡ್ಕೊಂಡು ಹೋಗ್ತಾ ಇದ್ದಿದ್ದು. 2 ವೇ ಒನ್ ಹೈವೇ ಮಾತ್ರ ಕ್ಲೋಸ್ ಮಾಡಿ ಇನ್ನೊಂದು ಹೈವೇ ಮಾತ್ರ ಓಪನ್ ಬಿಟ್ಟಿದ್ರು. ಆ ಹೈವೇನೇ 1 ವೇ ಮಾಡಿ ಬಿಟ್ಟಿದ್ರು. ಅಂದರೆ 1 ವೇಲೆ 2 ಕಡೆ ಬಸ್ ಕಾರೆಲ್ಲ ಹೋಗೋ ಥರ ಮಾಡಿದರು. ಎಷ್ಟು ಜನ ಅಂತ ಅಂದರೆ ತುಂಬ ಖುಷಿ ಆಗ್ತಿತ್ತು ನೋಡೋಕ್ಕೆ. ಅಷ್ಟು ಜನ ನಾನು ನೋಡೇ ಇರಲಿಲ್ಲ ಅಂತ ಅನ್ಸುತ್ತೆ. ಸ್ವಲ್ಪ ಜೋರಾಗಿ ಹೇಳಿ ಬೇಟಿ ಪ್ಲೀಸ್. ಲಾಸ್ಟ್ ಇಯರ್ ನಡೀತಿದ್ದೀರಾ ನಿಮ್ಗೆ? ವಾಕ್ ಫಾರ್ ಲೈಫ್ ನಾವು ನಡೀತಾ ಇದೀವಿ ನೋಡಿ ಗಾಯ್ಸ್. ನಿಮ್ಗೆ ಆರ್ಗನ್ ಡೊನೇಷನ್ ಮಾಡ್ಬೇಕು ಅಂತ ಅನ್ಸುತ್ತೆ ಬೇಟಿ? ನಾನು ಮಾಡಲ್ಲ. ಮತ್ತೆ ಯಾಕೆ ನಡೀತಿದ್ದೀರಾ ಬೇಟಿ? ಬೇರೆಯವ್ರಿಗೆ ಹೇಳ್ತೀನಿ, ನೀನ್ ಮಾಡಲ್ಲ. ಈಗ ನಾವು ಮಾಡಿ ತೋರಿಸ್ಬೇಕಲ್ಲ. ಅಷ್ಟು ಒಳ್ಳೆ ಆಗಕ್ಕೆ ಇಷ್ಟ ಇಲ್ಲ. ಆ್ಯಕ್ಚುಲಿ ಈ ವಾಕಥಾನ್ ಇದ್ದಿದ್ದು ಅರೌಂಡ್ 5 ಕಿಲೋಮೀಟರ್ಸ್. ಎಲ್ಲಿಂದ ಅಂದರೆ ನಮ್ಮ ಯೂನಿವರ್ಸಿಟಿಯಿಂದ ಬೆಳ್ಳು ಕ್ರಾಸ್ವರೆಗೂ 5 ಕಿಲೋಮೀಟರ್ಸ್ ಇದ್ದಿದ್ದು. ನಾವೇನು ಕಾಲು ಭಾಗನೂ ಮುಗಿಸಿರಲಿಲ್ಲ. ಆಲ್ರೆಡಿ ಸ್ವಾಮೀಜಿ 5 ಕಿಲೋಮೀಟರ್ಸ್ನ ಮುಗಿಸಿ ವಾಪಸ್ ಬರ್ತಾಯಿದ್ರು. ಬಂದು ನಾವು ಯೂನಿವರ್ಸಿಟಿ ಗ್ರೌಂಡ್ ಒಳಗೆ ಹೋದ್ವಿ. ಅಲ್ಲಿ ಬ್ರೇಕ್ಫಾಸ್ಟ್ನ ಅರೇಂಜ್ ಮಾಡಿದ್ರು. ಬ್ರೇಕ್ಫಾಸ್ಟ್ನ ತಿನ್ಕೊಂಡು ಸೊ ಇವತ್ತಿನ ವಾಕಥಾನ್ ಮುಗೀತು ಅಂತ ಹೇಳಿ ಮನೆ ಕಡೆ ಹೊರಟ್ವಿ. ಮುಗಿಸ್ಕೊಂಡು ಮನೆಗೆ ಹೋದಾಗ ಮನೇಲಿ ಅಂದರೆ ಸ್ವಲ್ಪ ಕೂಲ್ ವಾತಾವರಣ ಇತ್ತು. ಹಾಗಾಗಿ ಏನಾದರೂ ಖಾರವಾಗಿ ತಿನ್ನಬೇಕಂತ ಅನ್ನಿಸ್ತಾ ಇತ್ತು ಅಂತ ಹೇಳಿ ಒಗ್ಗರಣೆ ಅವಲಕ್ಕಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಫಸ್ಟ್ ನಾನಿಲ್ಲಿ ಒಗ್ಗರಣೆ ಅವಲಕ್ಕಿನ ಎಣ್ಣೆ ಒಳಗೆ ಬೇಯಿಸ್ಕೋಬೇಕು. ಆಮೇಲೆ ಕಡಲೆನ ಎಣ್ಣೆ ಒಳಗೆ ಬೇಯಿಸ್ಕೋಬೇಕು. ಎಣ್ಣೆ ಒಳಗೆ ಬೇಯಿಸ್ಕೊಂಡಾದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಬೇಯಿಸ್ಕೊಂಡಾದ್ಮೇಲೆ ಅಂದರೆ ಹುರ್ಕೋಬೇಕು, ಎಣ್ಣೆಲಿ ಕರ್ಕೋಬೇಕು. ಎಲ್ಲನೂ ಎಣ್ಣೆಲಿ ಕರ್ಕೊಂಡಾದ್ಮೇಲೆ ಅರಿಶಿನ, ಉಪ್ಪು ಮತ್ತು ಅಚ್ಕಾರದ ಪುಡಿನ ಹಾಕಿ ಸ್ವಲ್ಪ ಕೈಯಲ್ಲಿ ಅದು ನೀಟಾಗಿ ಮಿಕ್ಸ್ ಮಿಕ್ಸ್ ಮಾಡಿಕೊಂಡ್ರೆ ಒಗ್ಗರಣೆ ಅವಲಕ್ಕಿ ತುಂಬ ಚೆನ್ನಾಗಿ ರೆಡಿಯಾಗಿರುತ್ತೆ. ತುಂಬ ಟೇಸ್ಟಿಯಾಗಿ ಹಾಗೆ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ಎಷ್ಟು ದಿವಸ ಬೇಕಾದರೂ ನೀವು ಸ್ಟೋರ್ ಮಾಡ್ಕೋಬೋದು. ಮೆತ್ಕಾಗೋ ಅಂಥದ್ದಿರಲ್ಲ. ಅಂದರೆ ನೀವು ಆಚೆ ಓಪನ್ ಏರಲ್ಲಿ ಇಟ್ಟರೆ ಮೆತ್ಕಾಗೋ ಸಾಧ್ಯತೆ ಇರುತ್ತೆ. ಆದರೆ ಒಂದು ಬಾಕ್ಸ್ ಒಳಗೆ ಹಾಕಿ ಇಟ್ಟರೆ ನೀವು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ಗೆ ಅಥವಾ ಟೀ ಟೈಮ್ ಆ ಟೈಮಲ್ಲೆಲ್ಲ ತಿನ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಸೊ ನಿಮಗೆ ಜಾಸ್ತಿ ಅಂದರೆ ಅವಲಕ್ಕಿ ನಂಗೆ ಜಾಸ್ತಿ ಬೇಡ, ಬರೀ ಕಡಲೆ ಬೀಜ ಇದನ್ನು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಕೂಡ ಜಾಸ್ತಿನೂ ಹಾಕ್ಕೋಬೋದು. ಸೊ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ನಾನು ಇದನ್ನು ಯಾವಾಗಲೂ ಆಲ್ಮೋಸ್ಟ್ ಮಾಡ್ತಾ ಇರ್ತೀನಿ. ಮಾಡಿಕೊಂಡು 1 kg ಅಥವಾ 1.5 kg ಅವಲಕ್ಕಿ ತೊಗೊಂಡು ಇಟ್ಕೊಬಿಟ್ಟು ಫುಲ್ ಮಾಡಿಬಿಟ್ಟು ಅದು ಖಾಲಿ ಆಗೋವರೆಗೂ ತಿನ್ಕೋತೀವಿ. ಆಮೇಲೆ ಕೂಡ ಒಂದು ಸ್ವಲ್ಪ ದಿವಸ ಬಿಟ್ಟು ಮಾಡ್ಕೋತೀನಿ. ಊಟಕ್ಕೆ ನಂಚ್ಕೊಳ್ಳೋಕ್ಕೆಲ್ಲ ಆಗುತ್ತೆ. ಹಂಗೆ ಸಂಜೆ ಹೊತ್ತು ಸ್ನ್ಯಾಕ್ಸ್ ಆ ಥರ ಏನಾದರೂ ಆಗುತ್ತೆ ಅಂತ ಹೇಳಿ ತಿಂತಾ ಇರ್ತೀನಿ. ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.